ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಗುರುರಾಯರು ನಮ್ಮ ಜೊತೆಯಲ್ಲಿ ಇದ್ದರೆ, ಹಾಗೆ ಗುರುರಾಯರು ನಮ್ಮ ಮನೆಯಲ್ಲಿ ಇದ್ದರೆ, ಹಾಗೆ ಅವರ ಒಂದು ಅನುಗ್ರಹ ನಮ್ಮ ಮೇಲೆ ಇದ್ದರೆ ಅವರು ಯಾವ ರೀತಿಯ ಸೂಚನೆಗಳನ್ನು ನೀಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಷಯ ಇಟ್ಕೊಂಡು ನಿಮಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಚಾನಲ್ನ ಯಾರು ಫಸ್ಟು ನೋಡ್ತಿದ್ದೀರಾ, ಈ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ನಿಮ್ಮ ಪ್ರೋತ್ಸಾಹ ನನಗೆ ಬಹಳ ಮುಖ್ಯ. ಯಾಕಂದರೆ ನೀವು ಇದೇ ರೀತಿ ನಂಗೆ ಪ್ರೋತ್ಸಾಹ ನೀಡಿದರೆ ನಾನು ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ತರ್ಬೋದು. ರಾಯರ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ಹಾಗೂ ರಾಯರ ಮಹಿಮೆ ಹಾಗೂ ರಾಯರ ಪವಾಡಕ್ಕೆ ನಾವು ಪಾತ್ರರಾಗಬೇಕು. ರಾಯರ ಅನುಗ್ರಹ ನಾವೆಲ್ಲರೂ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ನನಗೆ ರಾಯರ ಬಗ್ಗೆ ಹೇಗೆ ಗೊತ್ತು, ಅವ್ರ ಪೂಜೆಗಳು, ಅವ್ರ ವ್ರತಗಳು ಯಾವಾಗ ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದನ್ನ ನಮ್ಮ ಈ ಒನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಈ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಗುರುರಾಯರ ಪವಾಡಗಳು, ಗುರುರಾಯರ ಮಹಿಮೆ ಹಾಗೂ ಗುರುರಾಯರ ಪೂಜೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿನೂ ನಿಮಗೆ ತಿಳಿಸುವಂತಹ ಪ್ರಯತ್ನನ ನಾನು ಮಾಡ್ತೀನಿ. ಹಾಗಾದರೆ ಇವತ್ತಿನ ವಿಷಯಕ್ಕೆ ಬಂದ್ಬಿಡೋಣ. ರಾಯರು ನಮ್ಮ ಜೊತೆ ಇದ್ದರೆ ಹಾಗೂ ರಾಯರು ನಮ್ಮ ಮನೆಯಲ್ಲಿ ಇದ್ದರೆ ಯಾವ ರೀತಿ ಸೂಚನೆಯನ್ನು ಕೊಡ್ತಾರೆ ನಮ್ಮ ಕಷ್ಟಕ್ಕೆ. ಮೊದಲನೆಯ ಸೂಚನೆ ನಮಗೆ ರಾಯರ ಹೂಪ್ರಸಾದ. ಅದು ರಾಯರ ಫೋಟೋದಿಂದ ಅಥವಾ ರಾಯರ ವಿಗ್ರಹದಿಂದ ನಮಗೆ ಯಾವ ಭಾಗಕ್ಕೆ ನೀಡಿದ್ರು ರಾಯರ ಮೊದಲನೇ ಸೂಚನೆ ನಮಗೆ ರಾಯರು ನಮ್ಮ ಕಷ್ಟಗಳನ್ನು ನೋಡ್ತಾ ಇದ್ದಾರೆ, ಮುಂದೆ ನಮಗದಕ್ಕೆ ದಾರಿ ಮಾಡಿಕೊಡ್ತಾರೆ ಅನ್ನೋದಕ್ಕೆ ಮೊದಲನೇ ಸೂಚನೆ ನಮಗೆ ಹೂಪ್ರಸಾದ. ಅದು ಯಾವ ಭಾಗದಲ್ಲಿ ಆಗಿದ್ರೂ ಪರವಾಗಿಲ್ಲ, ರಾಯರ ಹೂಪ್ರಸಾದ ನಮಗೆ ಒಂದು ನಂಬಿಕೆ ಹಾಗೂ ಭರವಸೆನ ನೀಡುತ್ತೆ, ಒಂದು ಧೈರ್ಯವನ್ನು ತುಂಬುತ್ತೆ. ಹಾಗಾಗಿ ರಾಯರ ಹೂಪ್ರಸಾದಕ್ಕೆ ಅಷ್ಟು ಶಕ್ತಿ ಇದೆ. ಹಾಗೂ ಎರಡನೆಯ ಸೂಚನೆ ನಮಗೆ ತಾಳ್ಮೆ ಅನ್ನೋದು ನಮಗೆ ಹೆಚ್ಚು ಬರುತ್ತೆ. ಯಾಕಂದರೆ ರಾಯರ ಅನುಗ್ರಹ ನಮ್ಮ ಮೇಲೆ ಆಗಿದ್ದರೆ, ರಾಯರು ನಮ್ಮ ಮನೇಲಿದ್ದರೆ, ನಮ್ಮ ಪೂಜೆಗಳನ್ನೆಲ್ಲ ಸ್ವೀಕರಿಸ್ತಿದ್ರೆ ನಮಗೆ ತಾಳ್ಮೆ ಅನ್ನೋದು ಹೆಚ್ಚು ಮಾಡ್ತಾ ಹೋಗ್ತಾರೆ. ನಮಗೆ ತಾಳ್ಮೆ ಎಲ್ಲ ವಿಷಯದಲ್ಲೂ ನಮಗೆ ತಾಳ್ಮೆಯಿಂದ ಇರಬೇಕಂತ ನಮಗೆ ರಾಯರು ಕಲಿಸ್ತಾ ಹೋಗ್ತಾರೆ. ಹಾಗೆ ಮೂರನೇ ಸೂಚನೆ ನಮಗೆ ರಾಯರ ಸ್ವಪ್ನದಲ್ಲಿ ಸೂಚನೆ ನೀಡೋದು. ರಾಯರ ಸ್ವಪ್ನ ಸೂಚನೆ ಇದು ನಮಗೆ ಮೂರನೇ ಸೂಚನೆ. ರಾಯರ ಆಶೀರ್ವಾದ, ರಾಯರು ನಮ್ಮೊಂದಿಗೆ ಇದ್ದಾರೆ ಅನ್ನೋದಕ್ಕೆ ಮೂರನೇ ಸೂಚನೆ ನಮಗೆ ನೀಡ್ತಾ ಹೋಗ್ತಾರೆ. ಹಾಗೆ ಗುರುರಾಯರ ನಮಗೆ ನಾಲ್ಕನೆಯ ಸೂಚನೆ ನಮಗೆ ಮನಸ್ಸು ಹಗುರಾಗುತ್ತೆ, ಮನಸ್ಸಿಗೆ ಶಾಂತಿ ರೀತಿ ಹಾಗೂ ನೆಮ್ಮದಿ ಸಿಗುತ್ತೆ. ಹಾಗೆ ನಮಗೆ ರಾಯರ ಧ್ಯಾನ, ರಾಯರ ಮೇಲೆ ನಂಬಿಕೆ, ರಾಯರ ಮೇಲೆ ಭಕ್ತಿ ನಮಗೆ ಹೆಚ್ಚಾಗತೊಡಗುತ್ತದೆ. ಇದೆಲ್ಲವೂ ರಾಯರ ಸೂಚನೆಗಳು. ಹಾಗೆ ನಾಲ್ಕನೇ ಸೂಚನೆ ರಾಯರಿದ್ದಾರೆ ಎನ್ನುವ ದೃಢವಾದ ನಂಬಿಕೆ. ಇದು ನಿಮ್ಮ ಮನಸ್ಸಿನಲ್ಲಿ ಬಂದರೆ ರಾಯರು ನಿಮ್ಮೊಂದಿಗೆ ಇದ್ದಾರೆ, ರಾಯರ ಒಂದು ಅನುಗ್ರಹ ನಿಮ್ಮ ಮೇಲೆ ಆಗಿದೆ, ರಾಯರು ನಿಮ್ಮ ಸೇವೆಯನ್ನು ಸ್ವೀಕರಿಸಿದ್ದಾರೆ ಅಂತ ಅರ್ಥ. ಹಾಗೆ ಐದನೇ ಸೂಚನೆ ನಿಮಗೆ ರಾಯರು ಯಾವುದಾದ್ರು ಒಂದು ಕೆಲಸ ಮಾಡುವಾಗ ನಿಮಗೆ ಮನಸ್ಸಿನಲ್ಲಿ ನೆಮ್ಮದಿ ಹಾಗೆ ಸಂತೋಷ ಇದ್ದಕ್ಕಿದ್ದಂಗೆ ನಿಮಗೆ ಒಂಥರ ಸಂತೋಷ ಆಗೋದು, ತುಂಬ ಖುಷಿಯಿಂದ ನೀವು ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ತೀರಾ. ಇದೆಲ್ಲವೂ ರಾಯರ ಅನುಗ್ರಹ ನಮ್ಮ ಮೇಲೆ ಇದೆ ಅಂತ ಅರ್ಥ. ಈ ಇಷ್ಟು ಸೂಚನೆಗಳು ರಾಯರ ಆಶೀರ್ವಾದ, ರಾಯರ ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೀವಿ, ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತ ಅರ್ಥ. ಹಾಗೆ ಆರನೇ ಸೂಚನೆ, ನಾವು ಯಾವುದಾದ್ರೂ ಒಂದು ಹೊಸ ಪ್ರದೇಶಕ್ಕೆ ಹೋದಾಗ ನಮಗೆ ರಾಯರ ಫೋಟೋ ಅಥವಾ ರಾಯರ ಒಂದು ವಿಗ್ರಹವನ್ನು ನೋಡುವುದು, ಅಥವಾ ಅನಿರೀಕ್ಷಿತವಾಗಿ ನಾವು ರಾಯರ ಮಠಕ್ಕೆ ಹೋಗುವುದು, ಯಾರಾದರೂ ರಾಯರ ಸೇವೆ ಮಾಡಿ ಅಂತ ಹೇಳಿ ನಿಮಗೆ ಒಂದು ಸಲಹೆ ನೀಡೋದು, ಇವೆಲ್ಲವೂ ರಾಯರ ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೀವಿ, ರಾಯರ ಒಂದು ಕೃಪೆ ನಮ್ಮ ಮೇಲೆ ಇದೆ ಅಂತ ಅರ್ಥ. ಹಾಗೆ ಏಳನೇ ಸೂಚನೆ ರಾಯರದು ಅಂದರೆ ನಮಗೆ ಧನಾತ್ಮಕ ಬದಲಾವಣೆ. ನಿಮಗೆ ಗೊತ್ತಾಗುತ್ತೆ, ನಾವು ರಾಯರನ್ನ ಪೂಜೆ ಮಾಡೋಕ್ಕಿಂತ ಮುಂಚೆ ಹಾಗೆ ರಾಯರ ಸೇವೆ ವ್ರತಗಳನ್ನು ಮಾಡೋಕ್ಕಿಂತ ಮುಂಚೆ ನಾವು ಯಾವ ರೀತಿ ಇದ್ವಿ, ಈಗ ನಮ್ಮ ಒಂದು ಜೀವನದ ಬದಲಾವಣೆ ಹೇಗಾಗಿದೆ ಅನ್ನೋದು ಎಲ್ಲದೂ ಗೊತ್ತಾಗುತ್ತಲ್ಲ. ಇದೆಲ್ಲವೂ ರಾಯರು ನಿಮ್ಮಿಂದ ಮಾಡಿಸಿದ್ದಾರೆ, ನಿಮ್ಮ ಸೇವೆ ರಾಯರಿಗೆ ತಲುಪಿದೆ, ಹಾಗೆ ರಾಯರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅಂತ ಗೊತ್ತಾಗುತ್ತೆ. ಇವೆಲ್ಲವೂ ರಾಯರ ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೇವೆ, ರಾಯರ ಕೃಪೆ ನಮ್ಮ ಮೇಲೆ ಇದೆ, ಅವರೇ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದಿದ್ದಾರೆ ಅಂತ ಹೇಳಿ ನೀವು ಬಲವಾಗಿ ನಂಬಿಕೆ ಇಡಬೇಕು. ರಾಯರನ್ನ ನಾವು ತಲುಪಬೇಕಾದ್ರೆ, ರಾಯರ ಅನುಗ್ರಹ ನಮ್ಮ ಮೇಲೆ ಆಗಬೇಕಾದ್ರೆ, ರಾಯರ ಆಶೀರ್ವಾದ ನಮ್ಮ ಮೇಲೆ ಆಗಬೇಕಾದ್ರೆ ನಮಗೆ ಮುಖ್ಯವಾಗಿ ರಾಯರ ಮೇಲೆ ನಂಬಿಕೆ ಇರಬೇಕು. ರಾಯರು ನಮ್ಮ ನಂಬಿಕೆಯನ್ನು ಕೆಲವೊಂದೊಂದು ಸರಿ ಪರೀಕ್ಷೆ ಮಾಡ್ತಾ ಇರ್ತಾರೆ, ನಮಗೆ ಗೊತ್ತಿಲ್ಲದಂಗೆ. ಕೆಲವೊಂದೊಂದು ಸರಿ ಅವ್ರ ದೃಷ್ಟಿಯಿಂದ ನಮಗೆ ಪರೀಕ್ಷೆಗಳನ್ನ ಒಡ್ತಾರೆ. ಆ ಪರೀಕ್ಷೆಯಲ್ಲಿ ನಾವು ಪಾಸಾದರೆ ರಾಯರ ಅನುಗ್ರಹಕ್ಕೆ ನಾವು ಸುಲಭವಾಗಿ ರಾಯರನ್ನ ತಲುಪೋದು. ನಮ್ಮ ಒಂದು ಬೇಡಿಕೆಗಳನ್ನು ರಾಯರು ಈಡೇರಿಸ್ತಾ ಹೋಗ್ತಾರೆ. ರಾಯರ ಪರೀಕ್ಷೆ ತುಂಬ ಕಷ್ಟವಾಗಿರುತ್ತೆ. ಹಾಗೆ ಆ ರಾಯರ ಪರೀಕ್ಷೆಯಲ್ಲಿ ರಾಯರು ನಮ್ಮ ಜೊತೆ ನಿಂತಿರ್ತಾರೆ. ಇವೆಲ್ಲವೂ ರಾಯರ ಮಹಿಮೆ ಆಗಿರುತ್ತೆ. ಹಾಗಾಗಿ ನೀವು ಹೆದರದೆ ರಾಯರ ಮೇಲೆ ಸಂಪೂರ್ಣ ಭರವಸೆ ಇಟ್ಟರೆ ನಿಮಗೆ ರಾಯರ ಅನುಗ್ರಹ ಆಗುತ್ತೆ. ಹಾಗೆ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ
ನಾನು ಇನ್ನೊಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.